ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಗುರುಗಳಿಗೂ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೂ ಹಾಗೂ ನಮ್ಮ ಹಸಿವನ್ನು ನೀಗಿಸಿದಂತಹ ರತ್ನಮ್ಮನಿಗೂ ಸಹ ಮಧ್ಯಾಹ್ನದ ಶುಭಾಶಯಗಳು. ತುಂಬಾನೇ ಇದೆ, ಸಮಯದ ಅಭಾವ ತುಂಬಾನೇ ಇದೆ ಅಂತ ಗೊತ್ತಾಗ್ತದೆ. ನೀವೆಲ್ಲ ಗುರುಗಳನ್ನ ನೋಡಿದ್ರೆ ಬೇಗ ಮುಗಿಸಿ ಹೊರ ಕಳಿಸಿದ್ರೆ ಸಾಕಪ್ಪ ಅಂತೇಳಿ ಕಾಯ್ತಾ ಇದ್ದೀರ ಅಂತ ಅನಿಸ್ತಾ ಇದೆ. ಆದ್ರೂ ಈಗ ಫೈನಲ್ ಇಯರ್ಸ್ ಹೋಗ್ತಾ ಇದ್ದಾರಲ್ವ, ಅವರಿಗೆ ಶಿಕ್ಷಕರಿಂದ ಕೆಲವೊಂದು ತಾಯಿ ಇರೋದು ಏನು ನೋಡ್ರಿ ಹೆಂಗೆ ಅರ್ಥ ಮಾಡ್ಕೊಂಡು ಕೂತಿರುವಂತಹ ಮುಖಗಳನ್ನು ನನಗೆ ಕಾಣ್ತಾ ಇದ್ದಾವೆ. ಸೊ ಏನು ಅಂತಂದ್ರೆ ನಮಗೆ ನಾವು ಆಕ್ಚುಲಿ ಬಿಕಾಮ್ ಲೆಕ್ಚರ್ಸ್, ಸೊ BA ಸ್ಟೂಡೆಂಟ್ಸ್ಗೆ ಪಾಠ ಮಾಡಬೇಕು ಅಂತಂದ್ರೆ ನಮಗೆ ಒನ್ ಆಫ್ ದ ಚಾಲೆಂಜಸ್ ಅಂತ ಹೇಳ್ಬೋದು. ಸೊ ನನ್ನ ಜರ್ನಿ NEP ಏನೋ ಸಿಲೆಬಸ್ NEP ಸ್ಟಾರ್ಟ್ ಆದಾಗ ಫಸ್ಟ್ ನನಗೆ BA ವಿದ್ಯಾರ್ಥಿನಿಯರಿಗೆ EVS ಪಾಠನ ಮಾಡುವಂಥ ಅವಕಾಶ ಸಿಗುತ್ತೆ. ಸೊ ಆಗ ಫಸ್ಟ್ ನಮಗೂ ಒಂದು ಚಾಲೆಂಜಸ್ ಅಂತ ಅನಿಸುತ್ತೆ. ಯಾಕೆಂದರೆ BCom ವಿದ್ಯಾರ್ಥಿಗಳಿಗೆ ನಾವೇನೋ ಅವ್ರದ್ದೇ ಆದಂತಹ ಶೈಲಿ ಅಥವಾ ನಮ್ಮದೇ ಆದಂಥ ಶೈಲಿಲಿ ಅವರ ಒಂದು ಮೈಂಡ್ ರಿಲೇಟೆಡ್ ಆಗಿ ನಾವೇನೋ ನಮ್ಮ ಸಬ್ಜೆಕ್ಟ್ ಆಗಿರುತ್ತೆ. ಬಟ್ BA ಅಂತ ಬಂದ ತಕ್ಷಣ ನಮಗೂ ಒಂಥರ ಚೇಂಜಸ್ ಅಂತ ಅನಿಸುತ್ತೆ. ಸೊ ಆಗ ಇನ್ನೂ ಒಂದು ಹೇಳೋದಾದರೆ ಅಲ್ಲಿ ಸ್ಟ್ರೆಂತ್ ಕೂಡ ತುಂಬನೇ ಇರುತ್ತೆ, ನಮಗೂ 1 to ಡಬಲ್ ಸ್ಟ್ರೆಂತ್ ಇರುತ್ತೆ. ನೋಡಿದರೆ ಫಸ್ಟ್ ಡೇ ಕ್ಲಾಸು ನಾನು BA ವಿದ್ಯಾರ್ಥಿಗಳಿಗೆ ಇದೇ ರೂಮಲ್ಲಿ ನಾನು ತಗೊಂಡಿರ್ತೀನಿ. ಈ ಫುಲ್ ಕವರ್ ಆಗಿರುತ್ತೆ, ಈ ರೂಮ್ ಫುಲ್ ಕವರ್ ಆಗಿರುತ್ತೆ. ಅಷ್ಟು ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ ನೋಡಿದ ತಕ್ಷಣ ನನಗೂ ಒಂಥರ ಅನಿಸ್ತು. ಸೊ ಏನು ಅಂತಂದರೆ ನನಗೆ BA ಮತ್ತು BCom ವಿದ್ಯಾರ್ಥಿಗಳು ಅಂತ ಯಾವತ್ತೂ ನನಗೆ ಅಂದರೆ ಬೇರೆ ಅಂತ ಅನಿಸ್ತೇ ಇಲ್ಲ. ಅದರ ಫೀಲ್ ನನಗೆ ಈ ವಿದ್ಯಾರ್ಥಿಗಳು ಯಾವತ್ತೂ ಕೊಟ್ಟಿಲ್ಲ. ಸ್ಟಾರ್ಟಿಂಗ್ BA ವಿದ್ಯಾರ್ಥಿಗಳನ್ನ ಕ್ಲಾಸ್ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ನ ಕೊಟ್ಕೊಂತ ಬಂದರು. ಫಸ್ಟ್ ಬ್ಯಾಚಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಸಿಕ್ತು EVS ಅಲ್ಲಿ. ನೆಕ್ಸ್ಟ್ ಎಂಟ್ರಪ್ರಿನರ್ಶಿಪ್ ಸ್ಕಿಲ್ ಅಂತ ಹೇಳಿ ಬಂತು. ಸೊ ನನಗೆ ತುಂಬ ಇಷ್ಟವಾದಂಥ ಸಬ್ಜೆಕ್ಟ್ಸೇ ನನಗೆ BA ವಿದ್ಯಾರ್ಥಿಗಳಿಗೆ ಟೀಚ್ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಸೊ ನೆಕ್ಸ್ಟ್ ಎಂಪ್ಲಾಯ್ಬಿಲಿಟಿ ಸ್ಕಿಲ್ಸ್ ಅಂತ, ಅದರಲ್ಲಿ ಏನು ಬರುತ್ತೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸು, ದೆನ್ ಲೈಫ್ ಸ್ಕಿಲ್ಸ್, ಏನು ಪ್ರೋಗ್ರಾಮ್ ಲೈಫ್ ಸ್ಕಿಲ್ಸ್ ಆಕ್ಟಿವಿಟೀಸ್, ಆ ಒಂದು ಸಿಲೆಬಸ್ ಇರೋದ್ರಿಂದ ನನ್ನ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿ ಹೇಳ್ಕೊಡುವಂತಹ ಕಾನ್ಸೆಪ್ಟ್ ಅನ್ನಿಸ್ತು. ಸೊ ಏನು 3 ವರ್ಷ ಅವಧಿಯಲ್ಲಿ ನಾನು BA ವಿದ್ಯಾರ್ಥಿಗಳಿಗೆ ಟೀಚ್ ಮಾಡಿದೆ. ನನಗೆ ಪರ್ಸ್ನಲಿ ಫೀಲ್ ಆಗ್ತಿದೆ BA ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ಈ 3 ಬ್ಯಾಚಲ್ಲಿ ಈ ಲಾಸ್ಟ್ ಬ್ಯಾಚ್ ವಿದ್ಯಾರ್ಥಿಗಳು ನನಗೆ ತುಂಬ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಯಾಕಂದರೆ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾವೆ, ನೆಕ್ಸ್ಟ್ ಆಕ್ಟಿವ್ ಲಿಸನಿಂಗ್ ಇದೆ, ನೆಕ್ಸ್ಟ್ ಆಕ್ಟಿವ್ ಪರ್ಸನಾಲಿಟಿ ಇದೆ. ತುಂಬ ಮೆಚೂರ್ಡ್ ಆಗಿ ಥಿಂಕ್ ಮಾಡುವಂತಹ ವಿದ್ಯಾರ್ಥಿಗಳನ್ನ ನಾನು ನೋಡಿದ್ದೀನಿ, ಮೆಚೂರ್ಡ್ ಆಗಿ ಬಿಹೇವ್ ಮಾಡುವಂತಹ ವಿದ್ಯಾರ್ಥಿಗಳನ್ನ ನಾನು ನೋಡಿದ್ದೀನಿ. ಸೊ ಏನು ಅಂತಂದರೆ ನಿಮಗೆ ನಿಮ್ಮದೇ ಆದಂಥ ಶೈಲಿಗಳಿದ್ದಾವೆ, ಅವನ್ನ ಗುರುತಿಸಿ ಈಗಾಗಲೇ ನಮ್ಮ ಟೀಚರ್ಸ್ ಲೆಕ್ಚರ್ಸ್ ನಿಮ್ಮನ್ನ ಏನು ಗುರುತಿಸಿದ್ದಾರೆ ಅದೇ ರೀತಿ ನಿಮ್ಮ ಮಿಸ್ಟೇಕ್ಸ್ನ ಹೇಳಿರ್ತಾರೆ. ಆ ಮಿಸ್ಟೇಕ್ಸ್ ಹೇಳಿದ ತಕ್ಷಣ ಅವ್ರನ್ನ ದ್ವೇಷ ಮಾಡೋಕ್ಕೆ ಹೋಗ್ಬೇಡ್ರಿ, ಅದನ್ನೇ ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟು ಅವ್ರೇನು ಅಂದಿರ್ತಾರೋ ಅದನ್ನು ಆಪೋಸಿಟ್ ಅಂದರೆ ಇಟ್ ಮೀನ್ಸ್ ಏನೋ ಆಗಲ್ಲ ಅಂತ ಹೇಳಿರ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ ಕೆಲವೊಬ್ಬ ವಿದ್ಯಾರ್ಥಿಗಳಿಗೆ ಬೈದು ಹೇಳೋದ್ರಿಂದ ಅವರು ತಿಳ್ಕೋತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾರೆ ವಿನಃ ಅವರಿಗೆ ಪರ್ಸ್ನಲಿ ಯಾವುದೇ ಲೆಕ್ಚರ್ಸ್ಗೂ ಯಾವುದೇ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ಯಾವುದೇ ದ್ವೇಷ ಇರೋದಿಲ್ಲ. ನೆಕ್ಸ್ಟ್ ಲೈಫಲ್ಲಿ ಏನೇ ಚಾಲೆಂಜಸ್ ಬಂದ್ರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ರಿ. ಆ ಚಾಲೆಂಜಸ್ಸಿಂದ ನೀವು ಎಸ್ಕೇಪ್ ಆಗೋ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಆಫ್ಟರ್ ಡಿಗ್ರಿ ಆದಮೇಲೆ ತುಂಬ ಚಾಲೆಂಜಸ್ ನಿಮಗೆ ಬರ್ತಾ ಇರ್ತವೆ. ಆ ಚಾಲೆಂಜಸ್ನೆಲ್ಲ ಫೇಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮೆಲ್ಲರಿಗೂ ಅನಿಸುತ್ತಾ ನನ್ನ 2 ಮಾತುಗಳನ್ನು